ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸಿಂಚನಾ. ಸಿಲಿಂಡರ್ ಬೆನ್ನಲ್ಲೇ ಇದೀಗ ಪೆಟ್ರೋಲ್ ಬೆಲೆ ಏರಿಕೆ ಸರದಿ. ಪಂಚ ಚುನಾವಣೆ ಮುಕ್ತಾಯ ಬೆನ್ನಲ್ಲೇ ಬೆಲೆ ಏರಿಕೆ ಬರೆಯಿದು ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಸರದಿ. ಪಂಚ ಚುನಾವಣೆ ಮುಕ್ತಾಯ ಬೆನ್ನಲ್ಲೇ ಬೆಲೆ ಏರಿಕೆ ಬರೆಯಿದು. ಹೀಗಾಗಿ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಪೆಟ್ರೋಲ್ ಹಾಗೂ ಡೀಸೆಲ್ ಲೀಟರ್ಗೆ ₹5 ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಮುಂದಿನ 5-6 ದಿನಗಳಲ್ಲಿ ದರ ಏರಿಕೆ ಫಿಕ್ಸ್ ಆಗುತ್ತೆ. ಅಂದರೆ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ₹5 ಲೀಟರ್ಗೆ ₹5 ಹೆಚ್ಚಳ ಮಾಡುವಂತಹ ಎಲ್ಲ ಸಂಭವ ಇದೆ. ಪಂಚರಾಜ್ಯ ಚುನಾವಣೆಗಳು ಮುಕ್ತಾಯಗೊಂಡ ಬೆನ್ನಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇಂದ್ರ ಸರ್ಕಾರವು ಇಂಧನ ದರ ಹೆಚ್ಚಳಕ್ಕೆ ಸಿದ್ಧತೆ ನಡೆಸಿದ್ದು ಈಗಾಗಲೇ ವಾಣಿಜ್ಯ ಸಿಲಿಂಡರ್ ದರವನ್ನು ₹993ಗೆ ಏರಿಕೆ ಮಾಡಿದೆ. ಇದರ ಬೆನ್ನಲ್ಲೇ ತೈಲ ದರ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುವ ಭೀತಿ ಇದೆ. ಮುಂದಿನ 5-6 ದಿನಗಳಲ್ಲಿ ಪೆಟ್ರೋಲ್ ದರ ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಅಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು, ಆಟೋ LPG ದರವೂ ಕೂಡ ಜಾಸ್ತಿ ಆಯಿತು. ಹೀಗಾಗಿ ಹೋಟೆಲ್ಗಳಲ್ಲಿ ಊಟ ತಿಂಡಿ ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ಆಗುತ್ತೆ. ಹಾಗೆ ಮತ್ತೊಂದು ಕಡೆ LPG ಕೂಡ ಜಾಸ್ತಿ ಆಯಿತು, ₹9 ಜಾಸ್ತಿ ಮಾಡಿದ್ರು ಆಟೋ LPG. ಹೀಗಾಗಿ ಅಂದರೆ ಒಂದೊಂದು ಬಂಕಲ್ಲಿ ಒಂದೊಂದು ರೀತಿ ದರ ಇದೆ ಅಂತ ಆಟೋ ಚಾಲಕರು ಕಣ್ಣೀರನ್ನು ಹಾಕ್ತಿದ್ದಾರೆ. ಜೀವನ ನಡೆಸೋದು ಹೇಗೆ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲ ಕಮರ್ಷಿಯಲ್ ಸಿಲಿಂಡರ್, ಆಟೋ LPG ದರ ಏರಿಕೆಯ ನಡುವೆ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯ ಸರದಿ. ಎಲೆಕ್ಷನ್ ಮುಕ್ತಾಯ ಆಯಿತು. ಹೀಗಾಗಿ ಇದರ ಬೆನ್ನಲ್ಲೇ ಬೆಲೆ ಏರಿಕೆ ಬರೆಯನ್ನು ಎಳೆಯಲಾಗ್ತಾ ಇದೆ. ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಎನ್ನುವಂತಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಲೀಟರ್ಗೆ ₹5 ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಮುಂದಿನ ಇನ್ನೇನೋ ಒಂದು 5-6 ದಿನಗಳಲ್ಲಿ ದರ ಏರಿಕೆ ಫಿಕ್ಸ್ ಸಾಧ್ಯತೆ ಇದೆ. ಎಷ್ಟಾಗುತ್ತೆ ಅಂತ ಕಾದು ನೋಡಬೇಕು. ಅಂದರೆ ₹5 ಜಾಸ್ತಿ ಆಗಬಹುದು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮುಂದಿನ 5-6 ದಿನಗಳಲ್ಲಿ ದರ ಏರಿಕೆ ಫಿಕ್ಸ್ ಆಗುತ್ತೆ. ಅಷ್ಟೇ